ಆತ್ಮ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ತುಂಬಾನೇ ವಿಶೇಷವಾದ ದಿನ. ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಪುಟ್ಟ ರಾಜ್ಕುಮಾರಿದು ಹುಟ್ಟಿದ ಹಬ್ಬ. ಇವತ್ತು 3ನೇ ವರ್ಷದ ಸಂಭ್ರಮ. ಇನ್ನ ನಾನು ಯೂಶಲಿ ಬೆಡ್ ಮೇಲೆ ಒಂದ್ 4-5 ಬಲೂನ್ಸ್ ನ ಊದ್ ಹಾಕಿರ್ತೀನಿ. ಈ ಸತಿ ಏನು ಹಾಕಿಲ್ಲ, ಸಿಹಿ ರಿಯಾಕ್ಷನ್ ಹೇಗಿದೆ ನೋಡ್ಬೇಕು ಅಂತ. ಈ ಸತಿ ಬಲೂನ್ಸ್ ಎಲ್ಲ ರೂಮ್ ಇಂದ ಆಚೆ ಇದೆ. ಸೊ ನಾನು ಕಾಯ್ತಾ ಇದೀನಿ ಹೇಗಿರುತ್ತೆ ರಿಯಾಕ್ಷನ್ ಅಂತ. ಹ್ಯಾಪಿ ಬರ್ಡೇ ಸಿಹಿ. Happy birthday, Siggy. Thank you. ಏನಪ್ಪ? ಏನು? ಇಲ್ಲ ಕಟ್ಟಿಲ್ಲ, ಮರ್ತೋಗ್ಬಿಟ್ಟೆ ನಾನು. ಬೇಕಾ ಬಲೂನು? ಛೇ, ಏನು ಮಾಡೋದು, ಇವಾಗ ತಂದಿಲ್ವಲ್ಲ. ತರೋಣ? ಅಂಗಡಿ ಎಲ್ಲ ಬಾಗ್ಲು ಹಾಕಿದೆಲ್ಲ, ಏನು ಮಾಡೋದು? ಆರ್ಡರ್ ಮಾಡಿದ್ರು ಬರಲ್ಲ. ಅಂಗಡಿ ಬಾಗಿಲು ತೆಗ್ದಿದ್ರೆ ತಾನೇ ಅವ್ರು ತಂದು ಕೊಡೋದು. ಹ್ಯಾಪಿ ಬರ್ಡೇ ಸಿಹಿ. ಹೆಂಗ್ ಬರ್ತೀರಾ ಈಗ? ಯೆಸ್, ಎತ್ಕೊಳ್ಳಿ, ಎಲ್ಲ ಸರ್ಪ್ರೈಸ್ ನಿಮ್ಗೆ. ಹೋಗು ಎತ್ಕೋ. ಇರೋದು ನೋಡ್ತಾ ಇದೆ. ಸೊ ಈಗ ನಮ್ಮ ಮನೇಲಿ ಜೇನುಗ್ ನಾವೇನೇನ್ ಮಾಡ್ತೀವಿ ಅದನ್ನ ಯಾವ್ದನ್ನು ಕಾಂಪ್ರಮೈಸ್ ಮಾಡ್ತೀರಾ ಸಿಹಿ ಮಾಡ್ಲೇಬೇಕು. ಯಾಕಂದ್ರೆ ಎಲ್ಲ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗೋಗಿರುತ್ತೆ ಜೇನು ಬರ್ತಡೆ ನಾನು ಏನೇನ್ ಮಾಡಿದ್ದೆ ಅಂತ. ಸೊ ಗಮ್ಮೀಸ್ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅದೊಂದು ಆರ್ಡರ್ ಮಾಡಿದ್ದೆ. ಹ್ಯಾಪಿ ಬರ್ಡೇ. ಯೆಸ್. ಬಾಯಿ ತೊಳ್ಕೊಂಡು ಅಲ್ಲಿ ಉಚ್ಕೊಂಡ್ ಬರ್ಬೇಕಮ್ಮ. ತಂದಿದ್ ನಾನು. ಆರ್ಡರ್ ಮಾಡಿದ್ದೆ. ಹಾಂ, ಬ್ರಷ್ ಮಾಡಬೇಕು. ಓಕೆ, ಯು ಹ್ಯಾವ್ ಒನ್ ಮೋರ್ ಸರ್ಪ್ರೈಸ್. ಇನ್ನೊಂದು ಸರ್ಪ್ರೈಸ್ ಎಲ್ಲಿದೆ ಹುಡುಕಿ? ಓಪನ್ ಮಾಡೋಣ. ನೈಸ್. ಅದೇನು? ಚೆನ್ನಾಗಿದೆಯಾ? ಯಾವ್ದು ಇಷ್ಟ ಆಯ್ತು ಸಿಹಿಗೆ? ಹ್ಯಾಪಿ ಬರ್ಡೇ ಸಿಹಿ. ಏಯ್ ಥ್ಯಾಂಕ್ ಯು ಹೇಳ್ಬೇಕು. ಕೊಡು.
ನಮ್ಮನೇಲಿ ಈಗ ಸಿಹಿಗೆ ಎಲ್ಲ ಗೊತ್ತಾಗೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇಲ್ಲಿ 2 ಫೋಟೋಸ್ ಇದ್ದಿದ್ದು ಜೇನುದೇನೆ ಚಿಕ್ಕ ಮಗು ಇದ್ದಾಗ. ಬಟ್ ಆಮೇಲೆ ನಾವ್ ಯಾವ್ದು ಫೋಟೋಸ್ ನ ಪ್ರಿಂಟ್ ಹಾಕ್ಸೇ ಇರ್ಲಿಲ್ಲ. ಈಗ ಸಿಹಿ ಅವರು ಸ್ವಲ್ಪ ದೊಡ್ಡವರಾಗ್ಬಿಟ್ಟಿದ್ದಾರೆ, ನನ್ ಫೋಟೋ ಎಲ್ಲಿ ಅಂತ ಕೇಳುವಷ್ಟು. ಸೊ ಅವ್ರ ಫೋಟೋ ಒಂದು ಹಿಂದಿನ ದಿನಾನೇ ಪ್ರಿಂಟ್ ಹಾಕ್ಸ್ಕೊಂಡಿದ್ದೆ, ಅದನ್ನೇ ಗಿಫ್ಟ್ ಮಾಡೋಣ ಅಂತ ಅನ್ಕೊಂಡು. ಇನ್ನ ಈ ಫೋಟೋ ಬಂದು ಸಿಹಿದು ಫಸ್ಟ್ ಇಯರ್ ಬರ್ತ್ಡೇ ಫೋಟೋ. ಇದ್ರ ಜೊತೆಗೆ ಜೇನು ಮತ್ತೆ ಸಿಹಿ ಇಬ್ರು ಇರುವಂತ ಒಂದ್ ಫೋಟೋನ ಚಿಕ್ಕ ಸೈಜ್ ಅಲ್ಲಿ ಫ್ರೇಮ್ ಹಾಕ್ಸ್ಕೊಂಡಿದ್ದೆ, ಟಿವಿ ಮುಂದೆ ಇಡೋದಕ್ ಬೇಕು ಅಂತ. ಇನ್ನ ನಮ್ ಸಿಹಿಗೆ ಈ ವರ್ಷ ಜೇನು ಬರ್ತ್ಡೇ ಮಾಡಿದಂತೂ ಮೈಂಡ್ ಅಲ್ಲಿ ಪೂರ್ತಿ ರಿಜಿಸ್ಟರ್ ಆಗೋಗಿದೆ. ಸೊ ಇವಾಗ ಜೇನುಗ್ ಏನೇ ಮಾಡಿದ್ರು ಸಿಹಿ ಅವ್ರ ಎಕ್ಸ್ಪೆಕ್ಟೇಷನ್ ಆ ಲೆವೆಲ್ಗೆ ಆಟೋಮೆಟಿಕ್ ಆಗಿರತ್ತೆ. ಸೊ ಆ ಎಕ್ಸ್ಪೆಕ್ಟೇಷನ್ ನ ನಾವು ಮಿಸ್ ಮಾಡ್ದಿರ ರೀಚ್ ಮಾಡ್ಬೇಕಷ್ಟೇ. ಇನ್ನ ಇಲ್ಲಿ ಮಲ್ಟಿ ವಿಟಮಿನ್ ಗಮ್ಮೀಸ್ ನ ತಿಂದಿದ್ದು ಆಯ್ತು. ಇನ್ನ ಮಕ್ಳಿಗೆ ನಾನು ವಾರಕ್ಕೆ ಒಂದ್ಸತಿ ಆದ್ರೂ ಹರಳೆಣ್ಣೆನ ಹಚ್ಚಿ ಸ್ನಾನ ಮಾಡಿಸ್ತೀನಿ. ಮಧ್ಯದಲ್ಲಿ ಯಾವಾಗ್ಲಾದ್ರೂ ಒಂದ್ಸತಿ ಬಾದಾಮಿ ಎಣ್ಣೆ ಹಚ್ತೀನಿ. ಇನ್ನ ಇವತ್ತು ಬಾದಾಮಿ ಆಯಿಲ್ ನ ಮತ್ತೆ ಕ್ಷೀರ ಬಲ ತೈಲಂ ಅಂತ ಆಯಿಲ್ ಬರುತ್ತೆ. ಇದು ಆಲ್ಮೋಸ್ಟ್ ಎಲ್ಲ ಆಯುರ್ವೇದಿಕ್ ಶಾಪ್ಸ್ ಅಲ್ಲಿ ಸಿಗುತ್ತೆ. ಇದು ಮಕ್ಳ ಸ್ಕಿನ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಅಂತ. ಸೊ ಫೇಸ್ಗೆಲ್ಲ ಬಾದಾಮ್ ಆಯಿಲ್ ಹಚ್ತಾ ಇದೀನಿ. ಇನ್ನ ಆಯಿಲ್ ನ ಮೈಗೆಲ್ಲ ಅಪ್ಲೈ ಮಾಡಿ ಸ್ನಾನ ಮಾಡ್ಸೋಣ ಅಂತ. ಎಣ್ಣೆ ಹಚ್ಚಿ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಕಡಲೆ ಹಿಟ್ಟಿಂದ ಸ್ನಾನ ಮಾಡ್ಕೊಂಡ್ ಬಂದಿದ್ದು ಆಯ್ತು. ಇನ್ನ ಅದಾದ್ಮೇಲೆ ಡ್ರೆಸ್ ಸೆಲೆಕ್ಷನ್ ಅವ್ರಿಗೆ ಬಿಟ್ಟಿದ್ದೆ, ಯಾವ್ದ್ ಬೇಕು ಹೊಸದ್ ಹಾಕೊಳ್ಳಿ ಅಂತ. ಬಟ್ ಅವ್ರು ಸೆಲೆಕ್ಟ್ ಮಾಡಿದ್ದು ದೀಪಾವಳಿಗೆ ಅಂತ ನಾನ್ ತಂದಿದ್ದು ಲಂಗ ಬ್ಲೌಸ್ ನ. ಇನ್ನ ಬರ್ತ್ಡೇ ದಿನ ಮಗುಗ್ ಬೇಜಾರ್ ಮಾಡೋದ್ ಬೇಡ ಅಂತ ಹೇಳಿ ಸರಿ ಸರಿ ಅದನ್ನೇ ಹಾಕೊಂಡು ದೇವಸ್ಥಾನ ಕರ್ಕೊಂಡು ಹೋಗ್ ಬರೋಣ ಅಂತ ಅನ್ಕೊಂಡೆ. ತಲೆ ಒರೆಸ್ಕೊಳ್ಳಿ. ಇನ್ನ ನಾವು ದೂರ ಎಲ್ಲೂ ಹೋಗಿಲ್ಲ, ಮನೆ ಹತ್ರನೇ ಇರೋಂತ ಸೊಲ್ಲಾಪುರದಮ್ಮ ಅಂತ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ. ಈಗ ನಮ್ ಜೇನು ಅವರು ವಿಡಿಯೋಗ್ರಫರ್ ಆಗಿದ್ದಾರೆ. ಸೊ ಹಾಗಾಗಿ ನಾವು ಫ್ರೇಮ್ ಮುಂದೆ ಬರ್ಬೇಕಾಗತ್ತೆ. ಇವತ್ತು ಆಬ್ವಿಯಸ್ಲಿ ಸಿಹಿ ಫೇವ್ರೆಟ್ ಡಿಶಸ್ ಇರುತ್ತೆ ಮನೇಲಿ. ಸಿಹಿಗೆ ಟೊಮ್ಯಾಟೊ ಬಾತ್ ಅಂದ್ರೆ ತುಂಬಾನೇ ಇಷ್ಟ. ದೇವಸ್ಥಾನದಿಂದ ಬಂದು ತಿಂಡಿಗಳನ್ನ ಮುಗಿಸ್ಕೊಂಡ್ವಿ. ಇವತ್ತು ದಿನ ಹೇಗ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ, ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ. ಸೊ ತಿಂಡಿ ಮುಗಿಸ್ಕೊಳ್ತಾ ಇದ್ದಂಗೆ ಇಲ್ಲಿ ನಾನು ಕ್ಯಾರೆಟ್ ನ ಪೀಲ್ ಮಾಡ್ಕೊಳ್ತಾ ಇದ್ದೀನಿ, ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಹೇಳಿ. ಇನ್ನ ಅದ್ರ ಜೊತೆಗೆ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಡೆಕೋರೇಷನ್ ಸ್ಟಾರ್ಟ್ ಆಯ್ತು. ಅಂಡ್ ನಾವ್ ಇಟ್ಸ್ ಟೈಮ್ ಟು ಡೆಕೋರೇಟ್. ಎಸ್, ಬಲೂನ್ಸು, ರಿಬ್ಬನ್ಸು ಎಲ್ಲಾನು ರೆಡಿ ಆಗ್ತಾ ಇದೆ. ಬಿಕಾಸ್ ಬರ್ತ್ಡೇ ಅಂತಂದ್ರೆ ಸ್ಮಾಲ್ ಸೆಲೆಬ್ರೇಷನ್ ಅಲ್ಲ, ಇಟ್ ಇಸ್ ಫುಲ್ ಆಫ್ ಲವ್ ಅಂಡ್ ಫನ್. ಸೊ ನಮ್ಮ ಬೇಬಿ ಬರ್ತ್ಡೇಗೆ ಸಿಂಪಲ್ ಆಗಿ ಈ ರೀತಿ ಡೆಕೋರೇಷನ್ ಆಗಿತ್ತು. ಅಂಡ್ ಈ ಸತಿ ಯಾವ್ದನ್ನು ಪರ್ಚೇಸ್ ಮಾಡಿಲ್ಲ, ಎಲ್ಲಾ ಪ್ರಾಪ್ಸು ಮನೇಲೇ ಇತ್ತು. ನಾವ್ ಈ ಸತಿ ಎಕ್ಸ್ಟ್ರಾ ಒಂದ್ ತಗೊಂಡಿದ್ದು ಅಂತಂದ್ರೆ ಬಟರ್ಫ್ಲೈಸು, ಇದ್ರ ಜೊತೆಗೆ VIH ಅಂತ ಆಲ್ಫಾಬೆಟ್. ಯಾಕೆ ಅಂದ್ರೆ AA ಆಲ್ರೆಡಿ ಆದ್ಯ ಅಲ್ಲೇ ಇತ್ತು. ಈ ಬಟರ್ಫ್ಲೈಸ್ ನ ಬಲೂನ್ಸ್ ಮೇಲೆ ಅಂಟ್ಸೋಣ ಅಂತ ಹೇಳಿ ತಗೊಂಡಿದ್ದು. ಅದು ಎಕ್ಸ್ಟ್ರಾರ್ಡಿನರಿ ಲುಕ್ ನೇ ಕೊಡ್ತಾ ಇತ್ತು ಬಲೂನ್ಸ್ ಮೇಲೆ. ಇನ್ನ ಅಷ್ಟರಲ್ಲಿ ಆಗ್ಲೇ ಒಬ್ಬೊಬ್ಬರೇ ಗೆಸ್ಟ್ ಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದ್ರು. ತೀರಾ ಗೆಸ್ಟ್ ಗಳು ಅಂತ ಆತರ ಯಾರು ಇರ್ಲಿಲ್ಲ, ಜಸ್ಟ್ ಮನೆ ಹತ್ರ ಇರೋರ್ನ, ಮಕ್ಕಳನ್ನ, ಇನ್ನ ಫಸ್ಟ್ ಸರ್ಕಲ್ ಅಂತ ಏನಿದೆ ಫ್ಯಾಮಿಲಿಲಿ ಅವ್ರನ್ನ ಅಷ್ಟೇ ಕರೆದಿದ್ದು. ಇಟ್ಸ್ ಈವ್ನಿಂಗ್, ಟೈಮ್ ಟು ಸೆಲೆಬ್ರೇಟ್. ಸಿಹಿಗಂತೂ ಆಲ್ರೆಡಿ ಗೊತ್ತಾಗೋಗಿತ್ತು ಇವತ್ತು ತುಂಬಾನೇ ಸ್ಪೆಷಲ್ ಡೇ ನನ್ಗೆ ಅಂತ. ಇನ್ನ ಮಕ್ಕಳನ್ನ ಒಬ್ಬೊಬ್ರನ್ನೇ ರೆಡಿ ಮಾಡಿದ್ದು ಆಯ್ತು. ಸ್ವಲ್ಪ ಜನ ಮಕ್ಕಳು ಆಲ್ರೆಡಿ ಬರೋದಕ್ಕೆ ಸ್ಟಾರ್ಟ್ ಆಗಿದ್ರು. ಸೊ ಅವ್ರನ್ನ ಎಂಗೇಜ್ ಆಗಿಡೋಣ ಅನ್ನೋ ರೀಸನ್ಗೋಸ್ಕರ ವಿಹಾ ಅನ್ನೋ ಹೆಸರನ್ನ ಯಾರು ಜೋಡಿಸ್ತಾರೆ ಕರೆಕ್ಟ್ ಆಗಿ ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಅಂತ ಹೇಳಿದ್ದೆ. ಪಾಪ ಇಲ್ಲಿ ಮಕ್ಕಳು ಎಲ್ಲಾರು ಟ್ರೈ ಮಾಡ್ತಾ ಇದಾರೆ. ಇನ್ನ ಸಿಹಿ ಬರ್ತ್ಡೇ ಡ್ರೆಸ್ ಇಲ್ಲೆಲ್ಲೂ ಪರ್ಚೇಸ್ ಮಾಡಿರ್ಲಿಲ್ಲ, ಅವ್ರ ತಾತ ಫಾರಿನ್ ಟ್ರಿಪ್ ಹೋದಾಗ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಬಂದಿದ್ರು. ಸೊ ಸಿಹಿ ಡ್ರೆಸ್ ನ ನಾವು ಯಾರು ನೋಡಿರ್ಲಿಲ್ಲ, ಇವತ್ತೇ ಅದು ರಿವೀಲ್ ಆಗ್ತಿರೋದು. ಯಾರ್ದು ಬರ್ತ್ಡೇ? ಸೊ ಇದೇ ನನ್ನ ಕ್ಯೂಟ್ ಬೇಬಿ ಬರ್ತ್ಡೇ ಡ್ರೆಸ್. ಇನ್ನ ಫ್ಯಾಬ್ರಿಕ್ ಅಂತೂ ಮಾತಾಡೋ ಹಾಗೆ ಇರಲಿಲ್ಲ, ಅಷ್ಟೇ ಚೆನ್ನಾಗಿತ್ತು. ನಿಂತ್ಕೊಳ್ರಿ, ಎಲ್ಲರೂ ನಿಂತ್ಕೊಳ್ರಿ. ಇನ್ನ ಇಲ್ಲಿ ನಮ್ ಸಿಹಿನ ಒಂದ್ ಕಡೆ ನಿಲ್ಸಿ ಫೋಟೋ ತಗ್ಸೋದೇ ದೊಡ್ಡ ಸಾಹಸ ಆಗಿತ್ತು. ಮಾತ್ ಯಾವ್ದು ಕೇಳ್ತಾನೆ ಇರ್ಲಿಲ್ಲ. ಇನ್ನ ಆದ್ಯ ಬರೋವರೆಗೂ ಒಂದು ಫೋಟೋ ಕೂಡ ನಮ್ ಕೈಲಿ ಹಿಡಿಯೋದಕ್ಕಾಗಿರ್ಲಿಲ್ಲ. ಸೊ ಅದಾದ್ಮೇಲೆ ಒಂದಷ್ಟು ಫೋಟೋ ಸೆಷನ್ಸ್ ಮಾಡ್ಕೊಂಡ್ವಿ. Are you 1? No. Are you 2? No. ಅದ್ ಬಿದ್ದೋಯ್ತು ನನಗೆ. Are you 3? Yes. Hey, very good. How old are you?
3 years old. Yes. ಇದಕ್ಕೆ ಮತ್ತೆ ಅದಕ್ಕೆ ಎರಡು ಕಪ್ ಹಾಂ ಅದೇ ಥರ ಅಪ್ಪುಗೆ ವಿಹಾರ್ ಸ್ಪೆಲ್ಲಿಂಗ್ ಗೊತ್ತಾ? ಹಾಯ್ ಹಾಯ್ ಅಂತ ಹಾಕಿದ್ದೀರಾ? ಓಕೆ ಹಾಯ್. ವಿ ಬಂತ ಅಲ್ಲಿ. ಫಿನಿಶ್ ಫಿನಿಶ್ ಸಿಹಿ. ಹೌದಾ? ಓಕೆ ಬಿಡಿ, ಅದು ಸೆಲ್ಲಪ್ಪ ತರ್ತಾರೆ ಬಿಡಿ, ಅದಕ್ಕೆ ಲೈಟ್ ಇಲ್ಲ ಬಿಡು. ಕರೆಕ್ಟ್ ಕರೆಕ್ಟಾ ಸಿಹಿ? ನಿನ್ನ ಹೆಸರು? ನಿನ್ನ ಹೆಸರು ಪಕ್ಕದಲ್ಲಿ ಕೂತ್ಕೋ. ನನ್ನ ಹೆಸರು ವಿಹಾ. ನನ್ನ ಹೆಸರು ನಿನ್ನ ಹೆಸರೇನೆ ಅವಳ ಆದ್ಯ ಅಂದ್ರೆ. ಅಯ್ಯೋ ಯಾರು ನೋಡಿ ನಾಚ್ಕೊಂತ ಇದೆಯಾ ನೀನು? ಯಾರು ಹೈಟ್ ವೈಸ್ ಹೋಗೋಣ. ಸಿಹಿ ಮಾಡಲ್ವಾ ನೀನು? ಅಬಿಗೆ ನಾಚಿಕೆ ಆಗೋಯ್ತು ಮಗುಗೆ. ಅದಕ್ಕೆ ಸಿಹಿನ ಬಿಟ್ಟಿದ್ದು. ಸಿಹಿ ಆಡ್ಲಿಲ್ಲ. ಆಡ್ತಿ ಕಂದ? ಸರಿ, ಜೇನು ಈಗ ಸ್ಟಾರ್ಟ್ ಮಾಡಿ. ಜೇನು ಇಲ್ಲ ಯಾಕೆ ನೀ ಮಾಡಪ್ಪ. ಖುಷಿ ಅಡ್ಡ ಬರ್ಬೇಡ. ವಿತ್ತಾ? ಇಲ್ಲ ಆಂಟಿ ಮಾತ್ರ ಬಿಡೋದು. ಓಪನಿಂಗ್ ಓ, ಅದು ಯಾಕೆ ಹೋಗ್ಲೋ ಬೇಡ ಅಂತ ಹೋಗ್ತಾ ಇದ್ದೆ. ಪಾಪ. ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ, ನೋಡ್ತೀವಿ. ಎಡಿಟ್ ಅದೆಲ್ಲ ಚಾನಲ್ ಕಂಪ್ಲೀಟ್ ಆಗಿ ಬಂದ್ಬಿಡಿ. ಯಾರು ಹೋಗ್ಸಿಟ್ಕೊಂಡ್ಬಿಡಿ, ನಾನು ಹಾಕ್ತೀನಿ ಅಂತ. ಜೇನು ಜೇನು ಒಂಚೂರು ಸೈಡು. ಏ ಹಾಕು ಭಾರತಿ, ಹಾಕ್ಲೇಬೇಕು ನೀನು. ಐಫೋನ್ ಅಂತ ಹಾಕಿ. ಹಾ ಹಾ ಶೇಟ್. ತ್ರೀ ಚಾನ್ಸ್. ಇದು ಒಂಚೂರು ಕೆಳಕ್ ಮಾಡು. ಏ ಏನು ಚಿಕ್ಕ ಚಿಕ್ಕ ನಿಧಾನಕ್ಕೆ ಹೋಗ್ಬೇಕದು. ಸ್ಲೋ ಸ್ಲೋ. ತಳ್ಳು ಬಂದ್ರೆ ಇಲ್ಲ. ಮ್ಯಾಟ್ ಹಾಕ್ಬಿಡೋಣ. ಮಕ್ಳಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಕೇಕ್ ನ ಎಲ್ಲೋ ಹೊರಗಡೆ ಆರ್ಡರ್ ಕೊಟ್ಟಿರ್ಲಿಲ್ಲ, ನಮ್ ರಾಕಿನೇ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದ. ಸೊ ಹಾಗಾಗಿ ಅವನಿಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಇನ್ನ ಇವತ್ತಂತೂ ಈವ್ನಿಂಗ್ ಸಿಕ್ಕಾಪಟ್ಟೆ ಮಳೆ ಬೇರೆ ಸ್ಟಾರ್ಟ್ ಆಗೋಗಿದೆ. ಸೊ ಮಳೆಯಲ್ಲಿ ಸ್ಟಕ್ ಆಗಿದ್ದಾನೆ. ಅವ್ನು ಬರೋ ಅಷ್ಟರಲ್ಲಿ ಮಕ್ಳಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತ ಡ್ಯಾನ್ಸು, ಸ್ವಲ್ಪ ಗೇಮ್ಸು ಎಲ್ಲಾನು ನಡೀತು. ಇನ್ನು ಅದ್ರ ಮಧ್ಯದಲ್ಲಿ ಜ್ಯೂಸ್ನ ಕೂಡ ಸರ್ವ್ ಮಾಡಿದೆ. ಇನ್ನು ಜ್ಯೂಸು ಹೊರಗಡೆಯಿಂದ ಏನು ತರಿಸಿರ್ಲಿಲ್ಲ, ಮನೆಯಲ್ಲೇ ನಿಂಬೆ ಹಣ್ಣಿನ ಜ್ಯೂಸು, ಅದಕ್ಕೊಂದು ಸ್ವಲ್ಪ ಮಿಂಟ್ ಫ್ಲೇವರ್ ಕೊಟ್ಟಿದ್ವಿ ಅಷ್ಟೇ. ಆ್ಯಂಡ್ ಎಲ್ಲರೂ ಖುಷಿ ಪಟ್ಟು ಕುಡಿದ್ರು. ಇನ್ನು ಇದ್ರ ಜೊತೆ ಕ್ಯಾರೆಟ್ ಹಲ್ವಾ, ಪಲಾವು, ಕಾರ್ನ್ ಸ್ಯಾಲೆಡ್, ಈರುಳ್ಳಿ ಪಕೋಡ, 1-2 ಫ್ರೈಸ್ ಇತ್ತು. ಸಾಲಿನಲ್ಲಿ
ಇನ್ನ ಇಲ್ಲಿ ಕೇಕ್ ಬರೋದ್ ಲೇಟ್ ಆಗ್ತಾ ಇದೆ, ಸೊ ಹಾಗಾಗಿ ಎಂಟರ್ಟೈನ್ಮೆಂಟ್ ಅಂತೂ ಭರ್ಜರಿಯಾಗಿ ನಡೀತಾ ಇದೆ. ಇನ್ನ ಇವ್ರುಗಳು ಇಲ್ಲಿ ಬಂದು ಡ್ಯಾನ್ಸ್ ಆಡಿದ್ರೆ ಅಲ್ಲಿ ಕೂತಿದವ್ರ ಕಾಲ್ಗಳೆಲ್ಲಾನು ಸ್ಟೆಪ್ ಆಗ್ತಾ ಇತ್ತು ಆ ಸಾಂಗ್ ಅಲ್ಲಿರೋ ಬೀಟ್ಸ್ಗೆ. ಹಾಂ, ಎಲ್ಲ ಕ್ಲಾಪ್ಸ್ ಮಾಡಿ ಆಯ್ತಾ. ಬಲೂನ್ ನೋಡಿದಾಗ ಮಗು ಹೆದ್ರುಕೊಂಡ್ಬಿಡ್ತಿಲ್ಲ ಅಂದರೆ. ಹಾಂ, ನಾನು ರೆಡಿ. ಹ್ಯಾಪಿ ಬರ್ಡೇ. ಸ್ಮೈಲ್ ಸಿಹಿ. ಫೈನಲಿ ಮೋಸ್ಟ್ ಅವೈಟೆಡ್ ಟೈಮ್ ಬಂದೇ ಬಿಡ್ತು. ಎಸ್, ಕೇಕ್ ಕಟಿಂಗ್ ಟೈಮ್. ಲುಕ್ ಅಟ್ ದಿಸ್ ಕ್ಯೂಟ್ ಕೇಕ್, ಎಷ್ಟು ಚೆನ್ನಾಗಿದೆ ಅಲ್ವಾ. Okay, are you one? No. Are you two? No. उसमें क्या माಡು. Happy birthday. Happy birthday, Adya. ನಮ್ ಸಿಹಿಗಂತೂ ತುಂಬಾನೇ ಸ್ಪೆಷಲ್ ಫೀಲ್ ಆಗ್ತಾ ಇದೆ. ಶಿ ಇಸ್ ಎಂಜಾಯಿಂಗ್ ಅ ಲಾಟ್. ಓಕೆ, ದ ಮೊಮೆಂಟ್ ವಿ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಕೇಕ್ ಟೈಮ್ ಅಲ್ವಾ, ಅದು ಎಲ್ಲ ಚೆನ್ನಾಗಾಯ್ತು. ಇನ್ನ ಇವತ್ತು ಸ್ವಲ್ಪ ಲೇಟೇ ಆಗೋಯ್ತು ಕೇಕ್ ಕಟ್ ಮಾಡೋ ಅಷ್ಟರಲ್ಲಿ. ಸೊ ಹಾಗಾಗಿ ಪಾಪ ಮಕ್ಳೆಲ್ಲಾರು ವೇಟ್ ಮಾಡ್ತಾ ಇದ್ರು ಅಂತ ಹೇಳಿ ಕೇಕ್ ಕಟ್ ಮಾಡ್ತಾ ಇದ್ದಾಗೆ ಎಲ್ಲಾರ್ಗು ಊಟಗಳನ್ನ ಅರೇಂಜ್ ಮಾಡಿದ್ವಿ. ನಾವು ಒಳಗಡೆ ಡಿನ್ನರ್ ಪ್ರಿಪರೇಷನ್ ಮಾಡೋ ಟೈಮ್ ಅಲ್ಲಿ ಹೊರಗಡೆ ಬಂದಿರೋ ಗೆಸ್ಟ್ ಗಳದೆಲ್ಲಾರ್ದು ಒಂದ್ ರೌಂಡ್ ಫೋಟೋ ಸೆಷನ್ಸ್ ನಡೀತಾ ಇತ್ತು. ಇನ್ನ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತ್ಡೇ ಸಾಂಗ್ಸ್ ಪ್ಲೇ ಆಗ್ತಾನೆ ಇತ್ತು. ಸೊ ಹಾಗಾಗಿ ನಾನು ಹೇಗಿದೆ ಹಾಗೆ ಡಿಸ್ಪ್ಲೇ ಮಾಡಿದ್ರೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ ಅಂತ ಹೇಳಿ ನಾನು ವಾಯ್ಸ್ ಓವರ್ ನ ಜಾಸ್ತಿ ಕೊಡ್ತಾ ಇದ್ದೀನಿ. ಇನ್ನ ಕೇಕ್ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇನ್ನ ಅದನ್ನ ನಾವು ಸಪ್ರೇಟ್ ಆಗಿ ಹೇಳ್ಬೇಕಾಗಿರಲಿಲ್ಲ, ಈ ಮಕ್ಳು ಫೇಸ್ ನೋಡಿದ್ರೇನೆ ಗೊತ್ತಾಗುತ್ತೆ ಅಷ್ಟ ಎಂಜಾಯ್ ಮಾಡ್ತಾ ಇದ್ರು ಅಂತ. ಇನ್ನ ನಾನು ನೋ ಗಿಫ್ಟ್ಸ್ ಥೀಮ್ ಅಂತ ಮಾಡಿದ್ದೆ, ಗಿಫ್ಟ್ಸ್ ಆರ್ ನಾಟ್ ಅಲೌಡ್ ಅಂತ. ಬಟ್ ಆದ್ರೂ ಕೆಲವೊಬ್ರು ಕೇಳ್ದಿರ ಗಿಫ್ಟ್ಸ್ ಗಳನ್ನ ತಂದಿದ್ದಾರೆ. ಇಲ್ಲಿ ಇವ್ರುಗಳು ಕೇಕ್ ತಿನ್ಕೊಂಡೆ ಅರ್ಧ ಹೊಟ್ಟೆನ ತುಂಬಿಸ್ಕೊಳ್ತಾ ಇದಾರೆ. ಅಂಡ್ ಫೈನಲಿ ಮೈ ಲಿಟಲ್ ಬೇಬಿ ಗರ್ಲ್ ಇಸ್ ವೆರಿ ಟಯರ್ಡ್. ಇನ್ನ ಈ ಪ್ಲೇಟ್ ಬಂದು ಇದು ಶುಗರ್ ಕೇನ್ ವೇಸ್ಟೇಜ್ ಏನ್ ಬರುತ್ತಲ್ಲ ಅದರಿಂದ ಮಾಡಿರುವಂತ ಪ್ಲೇಟ್. ನಾವು ಡಿನ್ನರ್ಗೆ ಅಂತ ಅರೇಂಜ್ ಮಾಡಿದ್ದು ಪಲಾವು, ಮೊಸರು ಬಜ್ಜಿ, ಕ್ಯಾರೆಟ್ ಹಲ್ವಾ, ಕೇಕು, ಕಾರ್ನ್ ಸ್ಯಾಲೆಡ್, ಜ್ಯೂಸು ಮತ್ತೆ ಈರುಳ್ಳಿ ಪಕೋಡ, ಹಾಗೆ 2 ಫ್ರೈಸ್ ನ ಮಾಡಿದ್ವಿ. ಮಕ್ಳು ಎಂಜಾಯ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಈ ಫ್ರೈಸ್ ನ ಆಡ್ ಮಾಡಿದ್ವಿ. ಬಿಟ್ರೆ ಇನ್ ಮಿಕ್ಕಿದ್ ಎಲ್ಲಾನು ಹೋಮ್ ಮೇಡ್. ಇನ್ನ ಇದು ಸಿಹಿ ಬರ್ತ್ಡೇ ಕೊಟ್ಟಿದ್ದು 3rd ಗಿಫ್ಟ್ ನಮ್ ಕಡೆಯಿಂದ. ನಮ್ ಸಿಹಿಗೆ ಡಾಗೀಸ್ ಅಂತಂದ್ರೆ ತುಂಬಾನೇ ಇಷ್ಟ. ಅಂಡ್ ಟುಡೇಸ್ ವ್ಲಾಗ್ ವಾಸ್ ಫುಲ್ ಆಫ್ ಫನ್, ಲಾಫ್ಟರ್ ಅಂಡ್ ಲವ್. ಇಲ್ಲಿಗೆ ಇವತ್ತಿನ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ನೀವು ಕೂಡ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಳ್ತೀನಿ. ನಾವ್ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.